ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಹೋರಾಟ ಪ್ರತಿಭಟನೆ ಮುಂದುವರಿತಾ ಇದೆ. ದೆಹಲಿಯಲ್ಲಿ ಆ ದಂಗೆ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಅಹೋರಾತ್ರಿ ಧರಣಿ ಕೂತ್ಕೊಂಡಿದೆ. ಮಳೆ ನಡುವೆಯೂ ಸಾವಿರಾರು ಯುವಕರಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ನೀಟ್ ಅಕ್ರಮದ ವಿಚಾರವನ್ನ ಮುಂದಿಟ್ಟುಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿ ಈ ಹೋರಾಟ ಆಗ್ತಾ ಇದೆ. ಈತ ಸೋನಂ ವಾಂಗ್ಚುಕ್ ಆಸ್ಪತ್ರೆಯಿಂದಲೇ ಉಪವಾಸವನ್ನ ಕೈಗೊಂಡಿದ್ದಾರೆ. ಸಂಸತ್ನ ಉಭಯ ಸದನಗಳಲ್ಲಿ ಇವತ್ತು ಕೋಲಾಹಲ ನಡೆಯುವ ಸಾಧ್ಯತೆ ಇದೆ. ನಿನ್ನೆ 6 ಗಂಟೆಗಳ 6 ಸಲ ಮುಂದೂಡಿಕೆಯಾದಂತಹ ಕಲಾಪ ಇವತ್ತು ಕೂಡ ಅದೇ ರೀತಿ ವಾಗ್ವಾದಕ್ಕೆ ಕಾರಣ ಆಗಲಿದೆ. ಸಿಜೆಪಿ ವಿಪಕ್ಷಗಳ ಸಂಸತ್ ಚಲೋದಿಂದ ರಕ್ತಸಿಕ್ತವಾಗಿದ್ದ ದೆಹಲಿ ಸಂಸತ್ ಭವನದ ಬಳಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ ಜಿರಳೆ ಪಾರ್ಟಿಯಿಂದ. ಘಟನೆಯಲ್ಲಿ ಹಲವಾರು ಪ್ರತಿಭಟನಾಕಾರರು ಪೊಲೀಸರಿಗೆ ಗಂಭೀರ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ಏನಾಯ್ತು ದೆಹಲಿಯಲ್ಲಿ ಅನ್ನೋದನ್ನ ಗಮನಿಸಿದ್ರಿ. ಎಲ್ಲೆಲ್ಲೂ ಕೂಡ ರಕ್ತಸಿಕ್ತ ದೃಶ್ಯಗಳು ನೋಡೋದಕ್ಕೆ ಸಿಕ್ತು. ಪೊಲೀಸರ ಎಂಟ್ರಿ ಆದ್ರೂ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ನಿನ್ನೆ ಯುವ ಪಡೆ ಮುಂದಾಕಿತ್ತು. ಹಲ್ಲೆ ದಾಳಿ ಇದೆಲ್ಲದಕ್ಕೂ ಕೂಡ ದೆಹಲಿ ನಿನ್ನೆ ಸಾಕ್ಷಿ ಆಗಿ ಹೋಗಿದೆ. ಸಂಸತ್ನಲ್ಲೂ ಕೂಡ ಇದೇ ವಿಚಾರ ಅತಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆದ್ರೂ ಕೂಡ ಇಲ್ಲಿ ತನಕ ಸ್ಪಷ್ಟ ಉತ್ತರ ಸಿಗ್ತಾನೆ ಇಲ್ಲ. ಎಲ್ಲಿ ತನಕ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ತನಕ ಕೂಡ ಹೋರಾಟವನ್ನ ಕೈ ಬಿಡೋ ಮಾತಿಲ್ಲ ಅಂತ ಈ ಕಾಕ್ರೋಚ್ ಪಾರ್ಟಿ ದೇಶದಾದ್ಯಂತ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇರುವಂತಹ ಜಿರಳೆ ಪಾರ್ಟಿ ಅತಿ ದೊಡ್ಡ ಹೋರಾಟವನ್ನ ಕೈಗೊಂಡಿದೆ. ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಸಚಿವರ ರಾಜೀನಾಮೆ ಯಾವಾಗ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಅಕ್ರಮ ನಡೆದ್ರೂ ಕೂಡ ಅದರ ನೇರ ಹೊಣೆಯನ್ನ ಹೊತ್ತು ಅದರ ಜವಾಬ್ದಾರಿಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಯುವಕರ ಭವಿಷ್ಯಕ್ಕಿಂತ ಅವರಿಗೆ ಸ್ಥಾನಮಾನನ ಮುಖ್ಯ ಆಗೋಯ್ತಾ? ಪಕ್ಷದ ನಾಯಕರು ಕೂಡ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಮೌನಕ್ಕೆ ಶರಣ ಹಾಕಿದ್ದಾರೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಆಗಿರೋದು. ದೃಶ್ಯ ನೋಡ್ತಾ ಇದ್ದೀರಲ್ಲ, ನಿನ್ನೆ ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಹೋರಾಟ ಹಿಂಸಾರೂಪವನ್ನ ಪಡೆದುಕೊಳ್ತು. ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಜನರನ್ನ ಅಲ್ಲಿಂದ ಚದುರಿಸೋ ಕೆಲಸಗಳಾದ್ರೂ ಕೂಡ ಜಿರಳೆ ಪಾರ್ಟಿ ಈ ಹೋರಾಟವನ್ನ ಬಿಡೋ ಮಾತಿಲ್ಲ ಅಂತಿದೆ. ನಿನ್ನೆ ರಾತ್ರಿ ಇಡೀ ಕೂಡ ಧರಣಿ ಕೂತ್ಕೊಂಡಿದ್ದು ಇವತ್ತು ಕೂಡ ಅತಿ ದೊಡ್ಡ ಹೋರಾಟವನ್ನ ಮುಂದುವರಿಸಲಿದೆ ಜಿರಳೆ ಪಾರ್ಟಿ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಾಕಷ್ಟು ಜನ ಯುವಕರು ಈ ಹೋರಾಟದಲ್ಲಿ ಭಾಗಿಯಾಗ್ತಿದ್ದಾರೆ. ಸಂಸತ್ನಲ್ಲೂ ಕೂಡ ಇವತ್ತು ಇದೇ ವಿಚಾರ ಕೋಲಾಹಲಕ್ಕೆ ಕಾರಣ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಿನ್ನೆ 6 ಸಲ ಕಲಾಪ ಮುಂದೂಡಿಕೆ ಹಾಕಿದ್ರು ಕೂಡ ಮತ್ತೆ ಇವತ್ತು ಕೂಡ ಕಲಾಪ ಮುಂದೂಡಿಕೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಕೋಲಾಹಲ ನಡೆಯುವ ಸಾಧ್ಯತೆ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಮುಂದುವರಿತಾ ಇದೆ ಪ್ರತಿಭಟನೆ. ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಸಂಸತ್ ಚಲೋದಿಂದ ರಣಾಂಗಣವಾಗಿದ್ದ ದೆಹಲಿ ಅಂಗಳ ಇವತ್ತು ಕೂಡ ಹಂಗೆ ಇರುತ್ತೆ ಪರಿಸ್ಥಿತಿ. 118 ಜನ ಪೊಲೀಸರಿಗೆ ಗಂಭೀರ ಗಾಯ ಆಗಿದೆ. ಪೊಲೀಸರ ವಾಹನ ಜಖಮ್ ಆಗಿದೆ. ದೆಹಲಿ ಪೊಲೀಸರಿಂದ ಸಿಜೆಪಿ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ. ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಸುವ ಹಿನ್ನೆಲೆಯಲ್ಲಿ ಭಾರಿ ಬಂದೋಬಸ್ತನ್ನ ಪೊಲೀಸರು ಕೈಗೊಂಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಇವತ್ತು ಕೂಡ ಪ್ರೊಟೆಸ್ಟ್ ಮುಂದುವರಿಯಲಿದೆ. ನಿನ್ನೆ ಹೋರಾಟ ಪ್ರತಿಭಟನೆ ಶಾಂತ ಸ್ವರೂಪದಲ್ಲಿ ಇದ್ದಿದ್ದು ಇದ್ದಕ್ಕಿದ್ದಂತೆ ಹಿಂಸಾರೂಪ ಪಡೆದುಕೊಳ್ತು. ಯುವಕರು ಗಾಯಗೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಯಿತು. ಪೊಲೀಸರ ವಾಹನದ ಮೇಲೆ ಹಲ್ಲೆ ಆಗಿದೆ. ಹಂಗಾಗಿ ಕೆಲವರ ಮೇಲೆ ದಾಖಲು ಮಾಡೋದಕ್ಕಿಂತ ಎಫ್ಐಆರ್ ಅನ್ನ ಜಿರಳೆ ಪಾರ್ಟಿ ಮೇಲೇನೆ ಎಫ್ಐಆರ್ ದಾಖಲು ಮಾಡಿಬಿಟ್ಟಿದ್ದಾರಂತೆ ಪೊಲೀಸರು. ಇವತ್ತು ಕೂಡ ಹೋರಾಟ ಮುಂದುವರಿಯುವ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಸ್ಥಳದಲ್ಲಿ ಒದಗಿಸಲಾಗಿದೆ.